ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಓಟ್ ಹಾಕ್ತಿವಿ ಮಾಡ್ತೀವಿ ಏನೈತಿ ಬಡವ್ರಿಗೆ ದುರ್ಕಂತನಕ್ಕೆ ಏನೈತಿ? ಒಂದು ಫ್ಯಾಕ್ಟ್ರಿ ಇದೆಯಾ, ಒಂದು ಕಂಪನಿ ಇದೆಯಾ, ಏನಿದೆ? ಎಲ್ಲ ಯಾವಾಗಾರ ಅಂದ್ರೆ ಯಾವಾರ ಏನ್ ಮಾಡಿ ಎಷ್ಟು ಜನ ಯಾವಾರ ಮಾಡ್ತಾರೆ? ಅಷ್ಟು ಯಾವಾರ ಮಾಡಿ ತಿನ್ನಾರ ಯಾರು? ಮಲ್ಲಿಕಾರ್ಜುನ್ ಅವರು ಹೇಳಿದ್ರು ಏನಂತಂದ್ರೆ IT ಸೆಕ್ಟರ್ ಬರ್ತವೆ ಅಂತ ಬೆಂಗಳೂರಿಂದ ನೋಡೋಣ. ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಬಸ್ ಫ್ರೀ ಕೊಟ್ರು, 2000 ಹಾಕಿದ್ರು. ಒಂದ್ ತಿಂಗಳು ಬಂದ್ರೆ 1 ತಿಂಗಳು ಬರಂಗಿಲ್ಲ. ಏನ್ ಮಾಡ್ತೀರಾ ಪಾಪ ನೀವೀಗ? ನೀವು ಪಾಪ ನಿಮ್ ಕ್ಯಾಂಡಿಡೇಟ್ ಇದ್ದಂಗೆ ಆಯ್ತಲ್ಲ. ನಾವು ನೋಟಾಗ ಹಾಕ್ಬಿಡ್ತೀವಿ. ಕಷ್ಟಪಟ್ಟು ದುಡಿಯುವಂತ ವರ್ಗ ಅಮಾಟ್ರಿಗೋಸ್ಕರ ಬಿಜೆಪಿನ ಏನೋ ಮಾಡಿಲ್ಲ, ಕಾಂಗ್ರೆಸ್ ಏನೋ ಮಾಡಿಲ್ಲ ಸರ್. ಚುನಾವಣೆ ನಡೀತಾ ಇದೆ, ಯಾರ ಪರವಾಗಿ ಅಭಿಪ್ರಾಯ ರೂಪಿತ ಆಗ್ತಾ ಇದೆ? ಈಗ ಕೇಳಿದ್ರಿ, ಇವ್ರು ಕಷ್ಟ ಎಲ್ಲ ಹೇಳ್ಕೊತಾ ಇದ್ದಾರೆ. ಯಾರು ಬಂದ್ರು ಇದೇ ಹಣೆ ಬರ ಅಂತಾರೆ, ಏನ್ ಹೇಳ್ತೀರಿ? ಏನಪ್ಪ ಅಂದರೆ ಈಗ ಕೆಲವೊಂದು ಅಡಚಣೆಗಳು ಬಂದಿದ್ದಾವೆ. ಈ ಮುಸಲ್ಮಾನರಿಗೆ ಕೊಡಬೇಕಾಗಿತ್ತು ಅಂತೇಳಿ ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ನೀವು ಬರ್ರಿ ಈಗ ಇವರು ಹಮಾಲಿ ಇಲ್ಲಿ ಹೌದು, ಕಷ್ಟಪಟ್ಟು ಕೆಲಸ ಮಾಡೋರು. ಇವ್ರು ಹೇಳ್ತಿದ್ದಾರೆ ನಮ್ ಕಷ್ಟ ಕೇಳೋರು ಯಾರು ಇಲ್ಲ. ಇಲ್ಲಿ ಬಹಳ ಜನ ಹೇಳಿದ್ರಿ ಹಮಾಲಿಗಳು, ನಾವು ಒಂದು ಲೈಸೆನ್ಸ್ ಕೊಟ್ಟಿಲ್ಲ, ಒಂದು ಮನೆ ಕೊಟ್ಟಿಲ್ಲ, ನಮ್ ಕಷ್ಟ ಕೇಳೋರಿಲ್ಲ ಅಂತ. ಅದಕ್ಕೆ ಏನ್ ಹೇಳ್ತೀರಿ ನೀವು? ಇವ್ರ ಕಷ್ಟಕ್ಕೆ ಸ್ಪಂದಿಸ್ಬೇಕಲ್ಲ? ಕಷ್ಟಕ್ಕೆ ಸ್ಪಂದಿಸ್ಬೇಕು. ಆದರೆ ಅದು ಯಾವ ರಾಜಕೀಯ ಪಕ್ಷದವರು ಬಂದರೂ ಕೂಡ ಯಾವ ಕೂಲಿ ಕಾರ್ಮಿಕರಿಗಾಗಲಿ ಬಡವರ ಬಗ್ಗರಿಗಾಗಲಿ ಏನು ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಯಾರಾದರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ರಾಷ್ಟ್ರೀಯ ಪಕ್ಷಗಳು ಏನದಾವೆ ಇವೆ, ಅದರಲ್ಲಿ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಪ್ರಜೆಗೆ ಹೋಗಿ, ಪ್ರತಿಯೊಬ್ಬ ರಾಜಕೀಯ ನಾಯಕ ಹೋಗಿ ಪ್ರತಿಯೊಬ್ಬ ಮನೆಗೆ ಮಾಡೋಕ್ಕಾಗ ಸಾಧ್ಯ ಇಲ್ಲ. ಯಾವುದೇ ಪಕ್ಷ ಬಂದರೂ ಕೂಡ ಐತಲ್ಲ, ಅದು ಏನಪ್ಪ ನಮಗೆ ಮೂಲಭೂತ ಸೌಕರ್ಯಗಳು, ಕರೆಂಟು, ನೀರು, ಆಮೇಲೆ ರಸ್ತೆ ಆಮೇಲೆ ಸ್ವಚ್ಛತೆ, ಇದಕ್ಕೆ ಆದ್ಯತೆ ಕೊಡ್ಬೋದೇ ಹೊರತು ಈ ಪ್ರತಿಯೊಬ್ಬರು ಆಗಲಿ, ನಾವಾಗಲಿ, ನೀವಾಗಲಿ, ಕೂಲಿ ಕಾರ್ಮಿಕರಾಗಲಿ ಪ್ರತಿಯೊಬ್ಬರು ಐತಲ್ಲ, ಅವ್ರು ಕಷ್ಟಪಟ್ಟು ದುಡ್ಡು ತಿನ್ನಲೇಬೇಕು. ಈಗ ನೀವೊಂದು ಮಾತು ಹೇಳಿದ್ರೆ, ಇಲ್ಲೊಂದು ಸ್ವಲ್ಪ ಈ ಸತಿ ಬೇಸರ ಇದೆ, ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದೊಂದು ಬೇಸರ ಇದೆ ಅಂತಲೇ. ಅದೇನಾದ್ರೂ ಬಿಜೆಪಿಗೆ ಲಾಭ ಆಗ್ಬೋದು ಅಂತೀರಾ? ಹೇಳಕ್ ಬರಲ್ಲ. ಡೌಟು ಅಮ್ಮ, ನೀವೇನು ಹೇಳ್ತೀರಿ? ಈಗ ಚುನಾವಣೆ ಬಂದಿದೆ, ದಾವಣಗೆರೆ ದಕ್ಷಿಣದಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ. ಸೊ ನೀವು ಯಾರ ಪರವಾಗಿದ್ದೀರಿ? ಏನ್ ಹೇಳ್ತೀರಿ? ಯಾರು ಗೆಲ್ಬೇಕು ಅಂತೀರಿ? ಸರ್, ಕಾಂಗ್ರೆಸ್ ಅವರ ಬರಲಿ, ಬಿಜೆಪಿ ಅವರ ಬರಲಿ, ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು, ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ. ಯಾರಾದ್ರೂ ಬರ್ಲಿ, ಯಾರು ಬಂದ್ರು ಒಳ್ಳೇನೆ. ಬಟ್ ನಿಮಗೊಂದು ಓಟ್ ಅಂತ ಇದೆ, ನೀವ್ ಯಾರೋ ಒಬ್ರಿಗೆ ಓಟ್ ಹಾಕ್ಬೇಕೀಗ. ನಿಮ್ಮ ಆಯ್ಕೆ ಯಾರು? ಇಷ್ಟನೆಲ್ಲ ಕಾಂಗ್ರೆಸ್ ಆಗ್ತಾ ಇದ್ವಿ. ಇನ್ಮೇಲೆ ಅವ್ರು ಕಾಂಗ್ರೆಸ್ ಇಂದ ಏನಿದೆ ಹೇಳಿಕೆ ಆಗ್ಲಿಲ್ಲ. ಇನ್ನೇನ್ ಮಾಡೋದೈತಿ? ಯಾರು ಬಂದ್ರು ಅಷ್ಟೇನೆ ಮಾಡೋದವ್ರು. ನಮ್ದು ಕೊಡ್ಬೇಕು, ಹಕ್ಕು ಕೊಡಿರ್ಬೇಕು ಅಷ್ಟೇ. ಬಟ್ ಅವ್ರೀಗ ನಿಮಗೆ ಎಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಾರಲ್ಲ? ಎಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಬಸ್ ಫ್ರೀ ಕೊಟ್ರು, 2000 ಹಾಕಿದ್ರು. 1 ತಿಂಗಳು ಬಂದ್ರೆ 1 ತಿಂಗಳು ಬರಂಗಿಲ್ಲ. ಒಂದ್ ತಿಂಗಳು ಬಂದ್ರೆ ಇನ್ನೊಂದ್ ತಿಂಗಳು ಬರಂಗಿಲ್ಲ. ಇನ್ನೇನ್ ಮಾಡಂಗೈತೆ? ಅವನು ಎಲ್ಲ ಏರ್ಸಿ ಕುತ್ಕೊಂಡ, ರೇಷನ್ ಎಲ್ಲ ಏರ್ಸಿ ಕುತ್ಕೊಂಡಾನೆ. ಅದ್ರ ಬಿಟ್ಟ ಇದ್ರಾಗ ಏರ್ಸಿ ಕುತ್ಕೊಂಡ. ಹಂಗಾದ್ರೆ ಈಗ ನೀವು ಹಾಗಾದ್ರೆ ಈ ಬಾರಿ ಈಗ ಇಲ್ಲಪ್ಪ, ನಾವು ಕೊಟ್ಟು ನೋಡಿ, ಅವಕಾಶ ಕೊಟ್ಟು ನೋಡಾಯ್ತು ಅಂತ ಹೇಳ್ತಿದ್ರಿ. ಈ ಬಾರಿ ಏನಾದ್ರು ಬದಲಾವಣೆ ಮಾಡೋ ಆಲೋಚನೆ ಇದೆಯಾ ನಿಮ್ಗೆ? ಇಲ್ಲ ಸರ್, ಅದೇನ್ ಬದಲಾವಣೆ ಏನಿಲ್ಲ. ನೋಡ್ರಿ, ಯಾರು ಒಳ್ಳೇದ್ ಮಾಡ್ತೀವಿ ಅಂತ ಅವಕಾಶ ಮುಂದೆ ಬರ್ತಾರ, ಅವ್ರಿಗೆ ಹಾಕೋದಂತ ಗ್ಯಾರಂಟಿ. ಅವ್ರಿಗೆ ಹಾಕೋಕೆ ಇವ್ರಿಗೆ ಹಾಕೋದು ಏನಿಲ್ಲ. ಮಾತ್ರ ಯಾರು ಬಂದ್ರು ಒಳ್ಳೇದ್ ಮಾಡ್ಬೇಕಷ್ಟೇ. ಈ ಸಲ ಮಾಡಿ ಸಾಕಾಗೈತಲ್ಲ. ಈಗ ನಿಮ್ ಪ್ರಕಾರ ಈಗ ಚುನಾವಣೆ ಬಂದಿದೆ, ಇಲ್ರಿ, ಈ ದಾವಣಗೆರೆಗೆ ಏನೈತ್ರಿ? ಬಡವ್ರಿಗೆ ದುರ್ಕಂತನಕ್ಕೆ ಏನೈತಿ? ಒಂದು ಫ್ಯಾಕ್ಟ್ರಿ ಇದೆಯಾ, ಒಂದು ಕಂಪನಿ ಇದೆಯಾ, ಏನಿದೆ? ಎಲ್ಲ ಯಾವಾಗಾರ ಅಂದ್ರೆ ಯಾವಾರ ಏನ್ ಮಾಡಿ ಎಷ್ಟು ಜನ ಯಾವಾರ ಮಾಡ್ತಾರೆ? ಅಷ್ಟು ಯಾವಾರ ಮಾಡಿ ತಿನ್ನಾರ ಯಾರು? ಮಲ್ಲಿಕಾರ್ಜುನ್ ಅವರು ಹೇಳಿದ್ರು ಏನಂತಂದ್ರೆ IT ಸೆಕ್ಟರ್ ಬರ್ತವೆ ಅಂತ ಬೆಂಗಳೂರಿಂದ ನೋಡೋಣ. ನಮಗೆ ಸ್ವಲ್ಪ ಇದೆ, ಅವ್ರ ಮೇಲೆ ಗ್ಯಾರಂಟಿ ಇದೆ, ತರ್ತಾರಂತ. ನೋಡೋಣ, MLC ಕಂಪ್ನಿ ತರ್ತಾರಂತ. ಬಂದರೆ ಭಾಳ ಒಳ್ಳೇದಾಗುತ್ತೆ. ಯಾಕಂದರೆ ಇಂಜಿನಿಯರಿಂಗ್ MBA ಸ್ಟೂಡೆಂಟ್ ಭಾಳ ಇದ್ದಾರೆ, ಅವರೆಲ್ಲ ವೇಟ್ ಮಾಡ್ತಿದ್ದಾರೆ. ದರ್ಕಾರ ಮಾಡಲ್ಲ, ನಾವು ಅಣ್ಣಗೆ ನಾವು ಕೈ ಮಾಡ್ತೀವಿ ಸರ್. ಹೊಸದಾಗಿ ಹೊಸ ಬದಲಾವಣೆ ತಗೊಂಬರ್ತೀವಿ. ಯಾರಿಗೆ ಕೊಡ್ತೀರಿ? ನಮ್ಮ ಅಣ್ಣಗೆ, ಪೈಲ್ವಾನ್ ನಮ್ಮ ಅಣ್ಣ ಸಾದಿಕ್ ಅಣ್ಣಗೆ ನಾವು ಕೊಡ್ತೀವಿ. ನಾನು ಎಲೆಕ್ಷನ್ ನಿಂತಿಲ್ಲ, ನಾವು ವಾಪಸ್ ಹೋಗ್ತಾ ಇದ್ದೀನಿ, ರಿಟೈರ್ಡ್ ಹೋಗ್ತೀನಿ ಅಂತ ಅಂದ್ರು. 6 ನಾಮಿನೇಷನ್ ತಗೊಂಡ್ರು, ವಾಪಸ್ ತಗೊಂಡ್ರಲ್ಲ. ಅವ್ರ ಹಂಗೆ ಇದೆ, ಅವ್ರು ಇದಾರೆ ಅಭ್ಯರ್ಥಿ ಇದಾರೆ. ಇದಾರೆ, ಅರೆ ತಗೊಂಡಿಲ್ಲ. ಈಗ ಸಾದಿಕ್ ಪೈಲ್ವಾನ್ ಅವ್ರಿಗೆ ಓಟ್ ಹಾಕ್ತೀನಿ ಅಂತ. ಓಟ್ ಹಾಕ್ತಿವಿ, ಮಾಡ್ತೀವಿ. ಓಟ್ ವೇಸ್ಟ್ ಆಗಲ್ವಾ? ಏನಾಗಿಲ್ಲ, ನೋಡೋಣ ಮುಂದೆ ಬಂದು ಬೆಳವಣಿಗೆ ನೋಡ್ಕೊಂಡು. ನಮಸ್ಕಾರ. KBN ಕಂಪನಿ ಮಾಲಕರು. ಹೇಳಿ ಸರ್, ಏನ್ ಕೇಳ್ತಾರೆ? ಈಗ ಚುನಾವಣೆ ನಡೀತಾ ಇದೆ, ಈಗ ನೀವೇ ನೋಡಿದ್ರಿ ಯಾವ ರೀತಿ ಅಭಿಪ್ರಾಯಗಳಿದೆ ಇಲ್ಲಿ ಕಣ್ಣೆದುರುಗಡೆ ನೋಡಿದ್ರಿ.
ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅಂತ, ಇನ್ ಕೆಲವರು ಹೇಳ್ತಾರೆ ಸಾದಿಕ್ ಪೈಲ್ವಾನ್ಗೂ ಓಟ್ ಹಾಕ್ತೀವಿ ಅನ್ನೋರು ಇದ್ದಾರೆ. ಇನ್ ಕೆಲವರು ಹೇಳ್ತಾರೆ ಇಲ್ಲಪ್ಪ ಯಾರು ಬಂದ್ರು ನಮಗೆ ಉದ್ಧಾರ ಮಾಡ್ತಾ ಇಲ್ಲ ಅಂತೀನಿ. ಸೊ ಈ ಸಂದರ್ಭದಲ್ಲಿ ಯಾರು ಉತ್ತಮವಾದ ಆಯ್ಕೆ ನಿಮ್ಮ ಪ್ರಕಾರ? ಒಳ್ಳೆ ಅಭ್ಯರ್ಥಿ ಅಂತ ಹೇಳಿದ್ರೆ ಎಸ್ ಎಸ್ ಸಮರ್ಥ. ಎಸ್ ಎಸ್ ಸಮರ್ಥ ಯಾಕೆ ಅಂತ ಹೇಳಿದ್ರೆ ಹೆಂಗ್ ಹುಡುಗ, ಅಜ್ಜಾರು ರಾಜಕೀಯದಲ್ಲಿ ಇದ್ರು, ಆಮೇಲೆ ತಂದೆ ಮಿನಿಸ್ಟ್ರು, ತಾಯಿ MP, ಅವ್ರ ಕಡೆಯಿಂದ ಈಗ ಗೆದ್ದು ಬಂದ್ರೆ 100% ಅವ್ರ ಅಜ್ಜಾರು ಏನ್ ಕೆಲಸ ಪೆಂಡಿಂಗ್ ಇಟ್ಟಿದಾರ 100% ಪೂರ್ತಿ ಕೆಲಸಗಳು ಆಗ್ತಾವ. ಕುಟುಂಬ ರಾಜಕಾರಣ ಅಂತಾರಲ್ಲ, ಅಪ್ಪ ಅಮ್ಮ ಮಗ ಮೊಮ್ಮಗ ಅಂತಾರಲ್ಲ. ಒಳ್ಳೆ ಬಿಡ್ರಿ, ಈಗ ದೇವೇಗೌಡರು ಅದಾರ, ರೇವಣಗೌಡರು ಅದಾರ, HD ಕುಮಾರಸ್ವಾಮಿ ಅದಾರ, ಮಂತಾನೇ ಹೋಯ್ತು ಅವ್ರದ್ದು. ಈಗ ಇವ್ರಿದ್ರೆ ಆಮೇಲೆ ಯಡಿಯೂರಪ್ಪರ ಮಕ್ಕಳು ಅವರು ಕುಟುಂಬ ರಾಜಕಾರಣ ಮಾಡಿದ್ರು. ಈಗ ಇವ್ರು ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾರು ಅವ್ರ ಮನೆಗೆ ಹೋದ್ರು ಯಾವನ್ ಹೋದ್ರು ಖಾಲಿ ಕೈಯಿಂದ ಬರಲ್ಲ. 100% ಕೆಲಸ ಆಗಿ ಬರ್ತಾವ. ಇದೇ ಒಂದು ಕೆಲಸ ನಾವು ಇವರು ಕಣ್ಣಾರೆ ನೋಡಿದೀವಿ. ಕ್ಯಾಬಿನೆಟ್ ನಲ್ಲಿ ನಾವು ಇದ್ದು ಅವರು ಇದ್ರು. ಒಂದು ತಾಯಿ ಅವ್ರ ಮಕ್ಕಳಿಗೆ ಓದ್ಸಕ್ಕೆ ಒಂದು ಏನಾರ ಸಹಾಯ ಮಾಡ್ರಿ ಅಂತ ಹೇಳಿ ಒಂದು ಮೆಮೊಡೋರಿಯಂ ತಗೊಂಡ್ಬಂದ್ರು ಶಿವಶಂಕರಪ್ಪ ಅವ್ರ ಹತ್ರ. ಅವ್ರ ಮೆಮೊಡೋರಿಯಂ ನೋಡಿ ಅವರು 2-3 ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಬಂದ್ರು. ಎತ್ತಿದ್ದೆ ಡೈರೆಕ್ಟ್ ಆಗಿ ನಮ್ಮ ಮುಂದೆ, ಹೋಗಮ್ಮ ಸಾಯಂಕಾಲ ನಮ್ಮ ಮನೆಗೆ ಬರ್ರಿ ಶಾಂತಿನಗರಿಗೆ, 1 ಲಕ್ಷ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳಿದ್ರು. 5 ಗಂಟೆಗೆ ನಾವು ಹೋದ್ವಿ ಅವ್ರ ಮನೆ ಹತ್ರ, 1 ಲಕ್ಷ ರೂಪಾಯಿ ಚೆಕ್ ಕೊಟ್ರು ಅವ್ರು. ಇಂಥ ವ್ಯಕ್ತಿ, ಅಂತ ಮಂತನಸ್ ಹುಡುಗ, ಅಂತರ ಕೆಲಸ ಅಂದ್ರೆ ಯಾರು ಕೆಲ್ಸಬೇಕು? ಅದಕ್ಕೂ ಟೀಕೆ ಮಾಡ್ತಾರಲ್ಲ, ಎಲ್ಲ ದುಡ್ಡು ಕೊಟ್ಟರೆ ಚೇಂಜ್ ಮಾಡ್ತಾರೆ, ದುಡ್ಡು 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 ಅಂತ. ನೋಡಿ ಸರ್, ಅವೆಲ್ಲ ಕಾಂಬಿನೇಷನ್ ಸುಮ್ಮನೆ ಎಲ್ಲ. ಇವ್ರ ಬಗ್ಗೆ ಅವ್ರ ಬಗ್ಗೆ ಸುಮ್ಮನೆ ಟೀಕೆ ಅಷ್ಟೇ. ದುಡ್ಡು ಯಾರು ಕೊಡಲ್ಲ. ಈಗ ದುಡ್ಡು ಇಸ್ಕೊಂಡಿಲ್ಲ ಯಾವನು ಓಟ್ ಹಾಕಲ್ಲ. ಇಂಥ ಪರಿಸ್ಥಿತಿ ಐತಿ ಈಗ. ಅಂತ ಇಂಥವ್ರಿಗೆ ಕೆಲಸ ಇದ್ರೆ ಈ ಹೆಂಗಸ್ಟಾರ್ ಹುಡುಗ ಗೆಲ್ಸಿದ್ರೆ ಇರೋ ಪೆಂಡಿಂಗ್ ಕೆಲಸಗಳು ಎಲ್ಲ ಮಾಡ್ತಾರ. ಅವ್ರ ತಂದೆಯವರು ಮಿನಿಸ್ಟರ್ SS ಮಲ್ಲಿಕಾರ್ಜುನ್ ಯಾರು ಹೋದ್ರು, ಯಾವ ಕೆಲಸಕ್ಕೆ ಹೋದ್ರು ಇಲ್ಲ ಅನ್ನಲ್ಲ. ಅಂತಾರ ಕಡೆಯಿಂದ ದಾವಣಗೆರೆ ಅಭಿವೃದ್ಧಿ ಆಗಿರೋದು. ಈಗ ಇಲ್ಲೇ ಒಬ್ರು ನೋಡಿದ್ರಿ, ನೀವು ಮಹಿಳೆಯರಿಂದ ಮಾತಾಡ್ತಿದ್ರು, 1 ತಿಂಗಳು ದುಡ್ಡು ಹಾಕ್ತಾರೆ, 1 ತಿಂಗಳು ದುಡ್ಡು ಹಾಕಲ್ಲ ಗ್ಯಾರಂಟಿ. ಸರ್, ಸರ್ಕಾರನೇ ಹಾಕಿಲ್ಲ ಅಂತ ಹೇಳಿದ್ರೆ ಇವ್ರೇನ್ ಮಾಡ್ತಾರ? ಆಮೇಲೆ ಒತ್ತುವರಿ ಕೆಲಸಗಳು 3ರಿಂದ 4 ಸರಿ ರೋಡ್ಗಳು ಹಗಲಿ ಮಾಡಿಸ್ರಿ ಅಂತೇಳಿ ಆಜಾದ್ ನಗರಿಗೆ ಬಂದಿದ್ರು. ಯಾರು ತೊಡಿದ್ರು ಮಾಡಬೇಡ್ರಿ ಅಂತೇಳಿ ನಮ್ಮರೇ ತೊಡಿದ್ರು. ಅದು ಎಲ್ಲ ತೆಗಿತಿದ್ರೆ 100% ಸ್ಮಾರ್ಟ್ ಸಿಟಿ ಆಗ್ತಿತ್ತು. ಆಮೇಲೆ ಆಮೇಲೆ ಈಗ ಒಂದು ನಿಮಿಷ ಬರ್ತೀನಿ. ಈಗ ಸಾದಿಕ್ ಪೈಲ್ವಾನ್ ಅವರು ಈಗ ವಾಪಸ್ ಯೂಟರ್ ನೋಡಿದ್ರು. ಸೊ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ನಿಮ್ ಪ್ರಕಾರ? ಏನೇನು ಎಫೆಕ್ಟ್ ಆಗಲ್ಲ ಸರ್, ಏನು ಎಫೆಕ್ಟ್ ಆಗಲ್ಲ, ಏನು ಎಫೆಕ್ಟ್ ಆಗಲ್ಲ. ಈಗ SDP ಇಂದ ನಿಂತಿದ್ದಾರೆ, ಮತ್ತೊಬ್ರು ಆದಿಲ್ ಅಂತ ನಿಂತಿದ್ದಾರೆ, ಇನ್ನು ಸಾದಿಕ್ಕು ಕಣದಲ್ಲಿ ಇದ್ದಾರೆ. ಸೊ ಈ ಬೇರೆಯವರೆಲ್ಲ ಎಷ್ಟೆಷ್ಟು ಓಟ್ ತಗೋಬಹುದು, ಎಷ್ಟು ಪರಿಣಾಮ ಬೀರ್ಬೋದು? SDP 5ರಿಂದ 6 ಸಾವಿರ ಓಟ್ ತಗೊಂತಾರೆ. ಮತ್ ಕೆಲವೊಬ್ಬರು ಎಲ್ಲರೂ 500-1000 ಓಟ್ ಅಷ್ಟೇ. 40ರಿಂದ 50 ಸಾವಿರ ಓಟ್ ನಲ್ಲಿ ಸಮರ್ಥ ಗೆಲ್ತಾರೆ. 100% ಚಾಲೆಂಜ್. ಅಲ್ಲ, ಕಳೆದ ಬಾರಿ ಈ ಗೊಂದಲ ಇರಲಿಲ್ಲ. ಆಗ್ಲೇ ಶಾಮನೂರು ಶಿವಶಂಕರಪ್ಪನವರು 28 ಸಾವಿರ ಲೀಡಲ್ ಗೆದ್ದಿದ್ರು. ಈ ಸತಿ ಇಷ್ಟು ಗೊಂದಲ ಐತೆ, ನೀವು 40ರಿಂದ 50 ಸಾವಿರ ಲೀಡ್ ಹೆಂಗೆ? ಪಕ್ಕ ಗೆಲ್ತಾರೆ. ಅವಾಗ ಇಷ್ಟು ಯೂನಿಟಿ ಇದ್ದಿಲ್ಲ. ಈಗ ಉಲ್ಟಾ ಸೀದಾ ಆಗಿ ಎಲ್ಲ ಮತ್ತೆ ಸೀದಾ ಆಗಿದ್ದಾರೆ. 100% ಗೆಲ್ತಾರೆ. ಸೀದಾ ಯಾಕೆ ಆಗಿದ್ದಾರೆ? ಉಲ್ಟಾ ಸೀದಾ ಆಗಿ ಮತ್ತೆ ಸೀದಾ ಆಗಿದ್ದು ಹೆಂಗೆ? ಈಗ 2 ಸರಿ ಎಲೆಕ್ಷನ್ ಇತ್ತು, ಉತ್ತರ ದಕ್ಷಿಣ ಇತ್ತು. ಈಗ ಉತ್ತರ ಇಲ್ಲ, ದಕ್ಷಿಣ ಇದೆ. ಹಂಗಾಗಿ ಐತಲ್ಲ 100% ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಮಾಡ್ತಾರೆ. ಸರ್, ಇದು ದಾವಣಗೆರೆಯ ಜನರ ನೇರ ನುಡಿಗಳು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೌದು ಅಸಮಾಧಾನ ಇದೆ, ನಮಗೆ ಎಲ್ಲ ಬೇಸರ ಇದೆ, ಬಟ್ ಅದು ಮೀರಿದ ನಂತರವೂ ಕೂಡ ನಾವು ಕಾಂಗ್ರೆಸ್ ಪರವಾಗಿ ನಿಲ್ತೀವಿ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿನ ಜನರು ವ್ಯಕ್ತಪಡ್ತಾ ಇರುವಂಥದ್ದು. ದಾವಣಗೆರೆಯಿಂದ ಗುರುರಾಜ್ ಬಿಜೂರು ಜೊತೆ ವೀರೇಂದ್ರ ಒಪ್ಪಂದ ವಾರ್ತೆ.